ಅಲ್ಲೇ ಲಾಸ್ಟ್. ಓಕೆ ಬ್ರೋ, ನಿಮಗೆ ಥ್ಯಾಂಕ್ ಯು, ಬಂದಿದ್ದೀರಿ ಇಲ್ಲಿ ಗಂಟೆ, ಅದಕ್ಕೋಸ್ಕರ ಹೆಲ್ಪ್ ಮಾಡಿ. ಇನ್ನೂ ಬಿಟ್ಟು ಗೋಕಾರನೇ ಬಿಟ್ಟಿಲ್ಲ, ಇನ್ನೂ ಇಲ್ಲೇ ಇದೆ. 3 ಗಂಟೆ ಆಯಿತು. ಬ್ಯಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀವಿ. ನೋಡಿದ್ರೆ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ. ಸಬ್ಲೀಶ್ವರ್ ಪಾಸ್ ಆದರು, ಕೊಡ್ತೀನಿ ಅಂದ. ಸೊ ಇನ್ನೊಂದು ಏನಂದರೆ ಅವನ ಸ್ಟಿಕ್ಕರ್ ಇಲ್ಲ ಅಂತ, ಪಂಚರ್ ಹಾಕಿರೋ ಸ್ಟಿಕ್ಕರ್ ಥರ ಬರುತ್ತೆ ಕನ್ಸೋಕ್ಕೆ. ಅದೇ ಆರ್ಟಿಸ್ಟ್ ಅದೇ ಪಂಚರ್ ಹಾಕ್ಸ್ಕೊಂಡು ಆಯಿತು. ಇನ್ನೇನು ಬಿಡ್ತಾಯಿದ್ದೀವಿ ಇಲ್ಲಿ. ಡೈರೆಕ್ಟಾಗಿ ಇಲ್ಲಿಂದ ಹಾವೇರಿಗೆ ಹೋಗಬೇಕು, ಹಾವೇರಿ ಹೊಡಿಬೇಕು. ಇವಾಗ NH-6 ಡಿವಿಯೇಷನ್ ತೊಗೊಂಡಿದ್ದೀವಿ ಹಾವೇರಿಗೆ. ಇಲ್ಲಿಂದ 130 ಕಿಲೋಮೀಟರ್ಸ್ ಇದೆ ಹಾವೇರಿ. ಬಾಬಾ ಬಸ್ಸನ್ನು ಏನು ತಿರುಗಿಸ್ತಾನೆ. 40 ಕಿಲೋಮೀಟರ್ ಬೆಂಗಳೂರಿಗಲ್ಲ, ಹಾವೇರಿಗೆ ಮಾತ್ರ 40 ಕಿಲೋಮೀಟರ್ ಇರೋದು. ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರು ರೀಚ್ ಆಗ್ತೀವಿ. ಇಲ್ಲೇ ಬರ್ತಾ ಇದೆ ಹೈವೇ ರೈಟ್ ಸೈಡಲ್ಲಿ ಒಂದು ಅಂಗಡಿ ಸಿಕ್ಕಿದೆ, ಓಪನ್ ಆಗಿದೆ. ಕ್ಲೋಸ್ ಮಾಡ್ತಾಯಿದ್ರು. ನಾನು ಅಲ್ಲಿ ಕಡೆಯಿಂದ ನೋಡಿಸಿ ಇದು ಮಾಡಿದೆ, ಬನ್ನಿ ಹಾಕ್ಕೊಡ್ತೀನಿ ಅಂದಿದ್ದಾರೆ. ನೋಡೋಣ, ಟ್ಯೂಬ್ ಹೋಗಿದ್ರೆ ಅಂತೂ ಗೊತ್ತಿಲ್ಲ, ಪಂಚರ್ ಆಗಿದ್ರೆ ಹಾಕ್ಕೊಡ್ತೀನಿ, ಟ್ಯೂಬ್ ಇಲ್ಲ ಅಂದರು. ಹುಡುಗರೆಲ್ಲ ಹಿಂದೆ ಬರ್ತಾವ್ರೆ. ನಾನು ಕುಮಟಾ ಹೈವೇ ರಿಟರ್ನ್ ಹೋಗ್ತಾಯಿದ್ದೀನಿ, 1 ಅವರ್ ಸೈಡ್ ಹೋಗ್ತಿದ್ದೆ. ಯಾವ್ದಾನ ಸಿಕ್ಕಿದ್ರೆ ಹಾಕೋಣ ಅಂತ ಬರ್ತಾ ಇರಬೇಕು. ಅವ್ರು ನಿಧಾನಕ್ಕೆ ಬರ್ತಾ ಇರ್ತಾರೆ. ಫಸ್ಟ್ ಹಾಕ್ರೆ ಸಾಕು. ಆ್ಯಕ್ಚುಲಿ ನಮ್ಮ ಟೈಮ್ ಸರಿ ಇಲ್ಲ ಇವತ್ತು, ಯಾಕಂದರೆ ಈ ಗೋಕರ್ಣ ಸುತ್ತಾಡಿದ್ದೀವಿ, ಒಂದೇ ಒಂದು ಅಂಗಡಿ ಓಪನ್ ಇಲ್ಲ, ಎಲ್ಲ ಕಡೆ ಬಂದು. ಸಬ್ಲೀಶ್ವರ್ ಪಾಸ್ ಆದರು. ಮಾಡ್ತಾಯಿದ್ದೀನಿ, ನೋಡೋಣ. ಹೋಗ್ಬಿಟ್ರು ಸಬ್ಲೀಶ್ವರ್. ಹೇಳ್ತಿಲಿ ಸಿಕ್ತು, ನೀವು ಹೊಡ್ಕೊಂಡು ಹೋಗ್ಬಿಟ್ರಿ, ನಾನು ಕರೆದೆ. ಹಾಂ, ಇವ್ರು ಬಂದಿಲ್ಲ, ಇವರಿಗೂ ಎಲ್ಲರೂ ಗೊತ್ತಿಲ್ವೇ. ವರ್ಷಂಗೆ ಫೋನ್ ಅವರೇನೋ ಅಲ್ಲ ಗೊತ್ತಿಲ್ಲ, ಬರ್ತಾಯಿದೆ. ನೋಡೋಣ, 2 ಬೈಕು ಅವರೇ ಬಂದರು ಅಲ್ಲಿ ನಿಲ್ಸ್ಕೊಂಡವ್ರೆ. ಹೋಗ್ತೀರಾ? ಊಟ ಮಾಡ್ತಾವ್ರೆ. ಬಂದರು ನೋಡಿ, ಮಣಿನೂ ಹರ್ಷ ಬಂದರು, ಭರತ್ ಅವರು ಬಂದವ್ರೆ. ಇವರು ಬಂದರು ಈ ಕಡೆಯಿಂದ, ಎಲ್ಲ ಒಟ್ಟಿಗೆ ಬಂದವರು. ಬಂದರು ಪಾಪ. ತ್ರಿಬಲ್ಸ್ ಹೊಡಿ, ಶಬರೀಶ್ ಗಾಡಿಯಲ್ಲಿ ಲಗೇಜ್ ಹಾಕ್ಕೊಂಡು ತ್ರಿಬಲ್ಸ್ ಹೊಡಿತಾವ್ರೆ. ಕಲ್ಲು ಹೋಗಿದೆ. ಅಲ್ಲೊಂದು ಹೋಗಿದೆ, ಸೆಂಟ್ರಲ್ ಒಂದು ಹೋಗಿದೆ. ಹಾಂ, ಇಲ್ಲ ಅಲ್ಲಿ ಕೇಳ್ಕೊಂಡೆ ಬಂದೆ, ಮುಚ್ಚಿತ್ತದು. ಕಲ್ಲು ಹೊಡೆದಿದೆ, 3 ಕಲ್ಲು, 2 ಕಲ್ಲು ಹೊಡೆದಿದೆ. ಏನು ಬ್ಯಾಟ್ಲಾಕ ಗೊತ್ತಾಗ್ತಿಲ್ಲ. ಇವ್ರ ಹತ್ರನೂ ಇಲ್ಲ, ಟ್ಯೂಬೇ ಹೋಗಿರೋದು ಪಕ್ಕ. ಅವರು ಅದೇ ಆಗಲ್ಲ ಅಂದರು.
ಇಲ್ಲಿಂದ ರಿಟರ್ನು ಅದು ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿ ರೈಟ್ ಸೈಡ್ ಇದೆ ಅಂದರು. ತಿರುಗಿ ಬಂದಿದ್ದ ದಾರಿಯಲ್ಲೇ ರೈಟ್. ಯಾವುದು ಗುರು ಇದು? ಮನೆಗೆ ಹೋಗೋ ಟೈಮಲ್ಲಿ ಈ ಥರ ಆಗ್ತಿದೆ. ಪಾಪ ಎಲ್ಲ ಅಲ್ಲೇ ಇದ್ದಾರೆ ನೋಡಿ, ಅವರೆಲ್ಲ ಅಲ್ಲೇ ಇದ್ದಾರೆ. ಎಲ್ಲೂ ಇಲ್ಲ. ಪಂಚರ್ ಶಾಪ್ ಇದೆ ಅಣ್ಣ, ಪಂಚರ್ ಶಾಪ್, ಪಂಚರ್ ಶಾಪ್. ಹಾಂ, ಗೋಕರ್ಣಿಂದ ಬಂದಿದ್ದೀನಿ ನಾನು. ಇಲ್ಲ, ಹಾಂ, ಥ್ಯಾಂಕ್ ಯು. ಹಾಂ, ಇನ್ನೊಂದೇನಂದರೆ ಇವತ್ತು ಭಾನುವಾರ, ಈ ಕಡೆ ಎಲ್ಲ ಭಾನುವಾರ ಅಂಗಡಿಗೆಲ್ಲ ಕ್ಲೋಸ್ ಮಾಡಿ. ಇಲ್ಲೊಂದು ಯಾವುದೋ ಸಿಕ್ಕಿದೆ ನೋಡೋಣ, ಕೇಳಿದ್ದೀನಿ, ನೋಡ್ತೀನಿ ಅಂತ ನಾನು. ಟ್ಯೂಬ್ ಹೋಗಿದ್ರೆ ಅಂತೂ ಇಲ್ಲ ಅಂತ ಹೇಳ್ದ. ಪಂಚರ್ ಆಗಿದ್ರೆ ಪಂಚರ್ ಹಾಕ್ಕೊಡ್ತೀನಿ, ಟ್ಯೂಬ್ ಹೋಗಿದ್ರೆ ಮಾತ್ರ ಆಗಲ್ಲ ಅಂತ. ನೋಡೋಣ, ಲಕ್ ಸರಿ ಇದ್ರೆ ಲಕ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಕೊಡ್ತೀನಿ ಅಂತ. ಇನ್ನೊಂದೇನೆಂದರೆ ಒಂಥರ ಸ್ಟಿಕ್ಕರ್ ಇಲ್ಲ ಅಂತ, ಪಂಚರ್ ಹಾಕಿರೋ ಸ್ಟಿಕ್ಕರ್ ಥರ ಬರುತ್ತೆ ಕನ್ಸೋಕ್ಕೆ, ಆ ಸ್ಟಿಕ್ಕರ್ ಇಲ್ಲ ಅಂತ ಒಂಥರ. ಬನ್ನಿ ಇನ್ನು ಮುಂದೆ ಹೋಗೋಣ. ಅದೇ ಇನ್ನೂ ಒಂದು 3 ಕಿಲೋಮೀಟರ್ಸ್ ಹೋಗಿ ಮುಂದೆ ಸಿಗುತ್ತೆ, ಬೈಕದೇ ಇರುತ್ತೆ. ಬನ್ನಿ ಹೋಗೋಣ. ಸ್ವಲ್ಪ ಹಿಡ್ಕೊಂಡ್ಬಿಟ್ರೆ ಸಾಕು, ಏರ್ ಐತೆ ನೋಡೋಣ. ಕಲ್ಲು ಅದು ಹೆಂಗೆ ಹೊಡಿತು, ಯಾವಾಗ ಹೊಡಿತು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಬನ್ನಿ, ಅವ್ರು ಪಾಪ ತ್ರಿಬಲ್ಸ್ ಬರ್ತಾವ್ರು, ಅದೇ ಲಗೇಜ್ ಬೇರೆ ಜಾಸ್ತಿ ಇದೆ. ಎಲ್ಲ ಕಟ್ಬಿಟ್ಟಿದ್ರಿ. ಅದು ಆ ಗಾಡಿಯಲ್ಲಿ ತ್ರಿಬಲ್ಸ್ ಬರ್ತಾವ್ರೆ ಅವರು, ಅದೇ ಬೇಜಾರಾಗ್ತಿರೋದು. ಆಗಲ್ಲ ಎಷ್ಟಂತ ಬನ್ನಿ ಹೋಗೋಣ. ಅಂಗಡಿ ಸಿಕ್ತು ಕುಮಟಾ ಹತ್ರ. ಹುಡುಗರು ಅದೇ ನೋಡಿ, ಇದೆ ಆರ್ಟಿಸ್ಟ್ ಅದೇ. ಇಲ್ಲ, ಅವರಿಲ್ಲಿ ಮಣಿಯವರು ಪಂಚರ್ ಹಾಕ್ಸಿ 4 ಟೈಮ್ ಬಂದು 4:48. ಇನ್ನು ಬೆಂಗಳೂರು ಯಾವಾಗ? ನಾಳೆ ಬೆಳಿಗ್ಗೆ ಬೆಂಗಳೂರು ರೀಚ್ ಆಗೋದು. ಪಂಚರ್ ಶಾಪ್ ಹುಡ್ಕೋದಕ್ಕೆ ಇದಾಗುತ್ತೆ. ಪಂಚರ್ ಹಾಕ್ಸ್ಕೊಂಡು ಆಯಿತು, ಇನ್ನೇನು ಬಿಡ್ತಾಯಿದ್ದೀವಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿಂದ ಹಾವೇರಿ ಹೋಗ್ಬೇಕು. ಹಾವೇರಿ ಹೊಡಿಬೇಕು ಇವಾಗ. ಫಸ್ಟ್ ಅಲ್ಲೇ ಸ್ಟಾಪ್, ಹಾವೇರಿ ಗಂಟ ಇನ್ನು ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ. ಟೈಮ್ ತುಂಬ ಆಗಿಬಿಟ್ಟಿದೆ, ಹೋಗೋ ಸತಿಗೆ ಲೇಟ್ ಆಗಿಬಿಡುತ್ತೆ. ಸರಿ ಬನ್ನಿರಿ. ಸರಿನಾ, ಥ್ಯಾಂಕ್ಸ್.
ಇದರಲ್ಲಿ ಭಾನುವಾರ ಮಾತ್ರ ಈ ಊರಲ್ಲಿ ಇಲ್ಲಿ ಅಂತೆ ಅಲ್ಲ, ಗೋಕರ್ಣದಿಂದ ಇಲ್ಲಿ ಗೋಕರ್ಣದಿಂದ ಕುಮಟಾ ಗಂಟ ಬಂದಿರೋದು ಲಿಟ್ರಲ್ಲಿ. ಒಂದೇ ಒಂದು ಅಂಗಡಿ ಕೂಡ ಓಪನ್ ಇಲ್ಲ, ಪಂಚರ್ ಅಂಗಡಿ. ಅದೇ ಅವರು ಹೇಳ್ತವ್ರೆ, ನಮ್ದು ಒಂದೇ ಅಂಗಡಿ, ಯಾಕಂದರೆ ಅವ್ರು ಲಿಟ್ರಲ್ಲಿ ಮನೆ ಮತ್ತು ಅಂಗಡಿ ಎರಡು ಒಂದೇ, ಅಲ್ಲೇ ಇರ್ತಾರೆ, ಮನೆಯಲ್ಲೇ ಇರ್ತಾರೆ ಅವರು. ಕರೆದಿದ ತಕ್ಷಣ ಒಂದು ತಾಡ್ತಾರೆ. ಕುಮಟಾ ಊರೊಳಗೆಯಿಂದ ಒಂದು ಸ್ವಲ್ಪ ಪೆಚ್ಚಿ ಪೆಟ್ರೋಲ್ ಬಂಕ್ ಸಿಕ್ಕುತ್ತೆ ಮೈನ್ ರೋಡಲ್ಲಿ. ಲೆಫ್ಟ್ ಆ ಕಡೆಯಿಂದ ಬಂದರೆ ಇದು ಗೋಕರ್ಣದಿಂದ ಬಂದರೆ ರೈಟ್ ಸೈಡ್ ರೈಟ್ ತೊಗೊಬೇಕು, ಈ ಕಡೆಯಿಂದ ಬಂದರೆ ಲೆಫ್ಟ್ ತೊಗೊಬೇಕು. ಒಳಗೆ ಬಂದರೆ ಕೇಳಿದ್ರೆ ಹೇಳ್ತಾರೆ ಮನೆ ಮತ್ತು ಪಂಚರ್ ಅಂಗಡಿ ಅಂದರೆ ಹೇಳ್ತಾರೆ, ಯಾರನ್ನ ಹೇಳಿದ್ರೆ ಹೇಳ್ತಾರೆ. ನನಗೂ ಅಲ್ಲಿ ಯಾರೋ ಒಬ್ರು ಹೇಳಿದ್ದು, ಆಟೋ ಸ್ಟ್ಯಾಂಡ್ ಅವ್ರು ಹೇಳಿದ್ದು. ಓಕೆ, ಇದು ಭಾನುವಾರ ಮಾತ್ರ ಇದರಲ್ಲಿ ಇಡೀ ಊರಲ್ಲಿ ಬಂದ ಥರ ಇದೆ, ಏನೂ ಸಿಕ್ಕಲ್ಲ. ಯಾವುದೋ ಒಂದೆರಡು ಅಂಗಡಿ ಬಿಟ್ಟರೆ ಮಿಕ್ಕಿದ ಅಂಗಡಿ ಎಲ್ಲ ಕ್ಲೋಸ್ ಈ ಕಡೆ. ಇದರಲ್ಲಿ ಲಾಕ್ಡೌನ್ ಥರ ಫೀಲ್ ಆಗ್ತಿದೆ. ಸರಿ ಬನ್ನಿ, ಸ್ಟ್ರೆಚ್ ಹೊಡಿಬೇಕು, ತುಂಬ ದೂರ ಇದೆ, ಹೋಗಬೇಕು ಇವಾಗ. ನಮ್ಮ ಅದೇ ಪ್ರಕಾರ ಇಷ್ಟೊತ್ತಿಗೆ ನಾವು ಹಾವೇರಿಲಿ ಇರಬೇಕಾಗಿತ್ತು. ನಾವು ಇವಾಗ ಇನ್ನೂ ಹಾವೇರಿಗೆ ಮ್ಯಾಪ್ ಹಾಕ್ಕೊಂಡು ಇವಾಗ ಕೂತ್ಕೊಂಡಿದ್ದೀವಿ ರೈಡ್ ಮಾಡೋಕ್ಕೆ. ಇನ್ನೊಂದು ಏನಂದರೆ ಬೇಜಾರಾಗ್ತಿದೆ, ಇವತ್ತೇ ಲಾಸ್ಟ್ ಡೇ. ನಮ್ಮ ವೆಸ್ಟರ್ನ್ ಕೋಸ್ಟಲ್ ರೈಡು ಇವತ್ತಿಗೆ ಎಂಡ್ ಆಗುತ್ತೆ. ಇವತ್ತು ನಾಳೆ ಬೆಳಿಗ್ಗೆ 3 o'clock 4 or 5 o'clock ಎಂಡ್ ಆಗುತ್ತೆ. ಹೋಗಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 4-5 ಗಂಟೆ ನಾವು ಬೆಂಗಳೂರು ರೀಚ್ ಆಗ್ತೀವಿ. ನಾಳೆ 5 o'clock ಅಷ್ಟೊತ್ತಿಗೆ ನಮ್ಮ ರೈಡ್ ಎಂಡ್ ಆಗಿರುತ್ತೆ. ಅದೇ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಎರಡಲ್ಲಿ. ಆ ಕಡೆ ವೆಸ್ಟರ್ನ್ ಘಾಟ್ಸು ಅಷ್ಟೇ ಭಾರಿಯಾಗಿ ಮಾಡಿ. ಚಿಕ್ಕಮಂಗ್ಳೂರು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಮತ್ತು ಈ ಕಡೆ ಶಿವಮೊಗ್ಗ ಜೋಗ್ ಫಾಲ್ಸಿಂದ ಈ ಕಡೆ ಆ ರೋಡು ಎಲ್ಲ ಭಾರಿಯಾಗಿತ್ತು ರೋಡ್ ಎಕ್ಸ್ಪೀರಿಯೆನ್ಸಸ್ಸು. ಈ ಕಡೆ ಕೋಸ್ಟಲ್ಲು 1 hour ಎಕ್ಸ್ಪೀರಿಯೆನ್ಸು. ಈ ಕಡೆ ಅದು ಗೋಕರ್ಣ ಎಕ್ಸ್ಪೀರಿಯೆನ್ಸ್. ನೆನ್ನೆ ಅಂತೂ ಭಾರಿ ಓಮ್ ಬೀಚ್ ಅದೆಲ್ಲ ನಾವು ಭಾರಿ ಎಂಜಾಯ್ ಮಾಡಿದ್ದೀವಿ. ಹಾಗೆ ಹಾಂ ಲೊಕೇಶನ್ ನೋಡ್ತಾವ್ರೆ ಯಾವ ಕಡೆ ಹೋಗಬೇಕು ಅಂತ. ಇದು ಅದೇ NH66. ಇದು ಮುರುಡೇಶ್ವರದಿಂದ ಅದೇ ಮುರುಡೇಶ್ವರ 1 hour ಹಿಂಗೆ ಆ ರೂಟ್ ಡೈರೆಕ್ಟ್ ಗೋಕರ್ಣ ಪುಣೆ ಹೋಗುತ್ತೆ. ಪುಣೆ ಅಂದರೆ ಇದು ಗೋವಾಗೂ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗುತ್ತೆ ರೋಡ್ ಇದು. ಇಲ್ಲೇ ಮುಂದೆ ಇಲ್ಲಿಂದ ಮುಂದೆನೇ ಹೋಗ್ಬೇಕು. ಹೋಗೋಣ. ನೋಡ್ತಾವೆ ಲೊಕೇಶನ್ನು ರೆಡಿ ಐತೆ. ಬನ್ನಿ, ಸ್ವಲ್ಪ ಸ್ಟ್ರೆಚ್ ಹೊಡಿಬೇಕು. ಹೊಡೆದು ಮುಂದೆ ಸಿಗ್ತೀನಿ, ಹಾವೇರಿ ಹತ್ತತ್ರ ಸಿಗ್ತೀರಿ. NH66 ಡಿವಿಯೇಷನ್ ತೊಗೊಂಡಿದ್ದೀವಿ ಹಾವೇರಿಗೆ. ಇಲ್ಲಿಂದ 130 kilometers ಇದೆ ಹಾವೇರಿ. ಸಿಮೆಂಟ್ ರೋಡ್ ಇದು, ಚೆನ್ನಾಗಿದೆ. ಕುಮಟಾಯಿಂದ ಹಾವೇರಿಗೆ ಹೋಗ್ಬೇಕಾದ್ರೆ ಈ ಹೈವೇನೂ ಅಷ್ಟೇ ಸಖತ್ತಾಗಿದೆ. ಹೈವೇ ಅಂತ ಸಾರಿ, ಈ ಘಾಟ್ಸು ಅಷ್ಟೇ ಸಖತ್ತಾಗಿದೆ. ಮಳೆ ಬಂದು ನಿಂತೈತಿ ಈ ಕಡೆ, ಚೆನ್ನಾಗಿದೆ ಈ ಘಾಟ್ಸು. ಬಾ ಬಸ್ಸವನು ಏನು ತಿರುಗಿಸ್ತಾನೆ. ರೋಡ್ಸ್ ಸ್ವಲ್ಪ ಅಲ್ಲ ತುಂಬ ಅಲ್ಲಾಗಿದೆ. ಸೆಂಟ್ರಲ್ಲಿ ಅಲ್ಲೇ ಚೆನ್ನಾಗಿದೆ. ಸ್ವಲ್ಪ ದೂರ ಚೆನ್ನಾಗಿದೆ, ಸ್ವಲ್ಪ ದೂರ ಇದಾಗಿದೆ. ರೋಡ್ ಮಾತ್ರ ಸೂಪರ್ ಆಗಿದೆ, ಜಾಗ ಮಾತ್ರ ಘಾಟ್ ಸೂಪರ್ ಆಗಿದೆ.
ಬಿಗ್ ಡಿವಿಷನ್. ಆವಾಗ ಒಂದು 40 ಕಿಲೋಮೀಟ್ರ್ ಇದೆ ಎಲ್ಲ ನಿಲ್ಲಿಸಿ. 40 ಕಿಲೋಮೀಟ್ರ್ ಬೆಂಗಳೂರಿಗಲ್ಲ, ಹಾವೇರಿಗೆ ಮಾತ್ರ 40 ಕಿಲೋಮೀಟ್ರ್ ಇರೋದು. ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರು ರೀಚ್ ಆಗ್ತೀವಿ. ಬೆಂಗಳೂರು ರೀಚ್ ಆಗಿ ನಾವು ಮಂಡ್ಯಕ್ಕೆ ಹೋಗ್ತೀವಿ ಫಸ್ಟು. ಆಯ್ತಾ, ಬೇಕರಿಗೆ ಹೋಗ್ಬೇಕು. ಯಾವುದೋ ಒಂದು ಅಂಕಲ್ ಕಾಯ್ತಾವ್ರೆ. ಮಸ್ತ್ ಒಂದು ಇದು ಸಿಕ್ತು, ಪೆಟ್ಟೆ ಅಂಗಡಿ. ಅಲ್ಲಿಂದ ಕುರುಬ ತಿಂಡಿಗಳೆಲ್ಲ ಖಾಲಿ ಮಾಡ್ತಾರೆ ಹುಡುಗರು. ನೋಡಿ ನೋಡಿ ಅಲ್ಲಿ ನೋಡಿ, ಇಲ್ಲಿ ಬ್ರೋ, ಇಲ್ಲಿ ಮೇನ್ ಕಂಡು ನೋಡಿ. ಬೆಂಗಳೂರಲ್ಲಿ ಇದ್ರು ರೀಲ್ಸ್ ಓಡಿಸು, ಇಲ್ಲೂ ರೀಲ್ಸ್ ಓಡಿಸು, ಯಾವುದೋ ಒಂದು ಪೆಟ್ಟೆ ಅಂಗಡಿ ಸಿಕ್ಕಿತ್ತು ನೋಡಿ. ರೀಲ್ಸು ನಮ್ಮ ಪಿಲ್ಲಿನವ್ರಿಗೆಲ್ಲ ಏನು ಹೇಳ್ಬಿಡುದು ಬ್ರೋ. ರೀಲ್ಸ್ ಓಡಿಸ್ತವಲ್ಲ ನಿಮ್ಮ ಪಿಲ್ಲಿಯರ್ ಓಡಿಸೋಕೊಂಡು. ನೀವು ಏನು ಬೇಕಾ ಓಡಿಸ್ಕೊಬೋದು. ನಮ್ಮ ಪಿಲ್ಲಿನಿಯರ್ ಸಪೋರ್ಟ್ ಮಾಡ್ಬೇಕು. ನಮ್ಮ ಪಿಲ್ಲಿನಿಯರ್ ಸಪೋರ್ಟ್ ಇಲ್ಲ ಅಂದರೆ ಹೆಂಗೆ? ನಾನು ಹೆಂಗೆ ಓಡಿಸ್ಬೇಕು ಗಾಡಿನ? ಅದು ನೋಡಿ ಪೆಟ್ಟೆ ಅಂಗಡಿ ಬಂದ್ಬಿಟ್ಟು ಹರ್ಷ ಅಂತೂ ಫುಲ್ ಪಾಪ ಏನು ಮಾಡೋಣ ಅವ್ನಿಗೆ ಆಗ್ತಾ ಇಲ್ಲ. ನೋಡಿ ಇಲ್ಲಿ ಕಿವಿಗೆ ಹತ್ತಿ ಎಲ್ಲ ಇಟ್ಕೊಂಡು ಹೇಳ್ತಾ ಇದ್ದೆ, ಸುಮ್ಮನೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಚೆನ್ನಾಗಿತ್ತು ನೋಡಿ. ನೋಡಿ ಹಳೆ ಕಾಳು ತಕ್ಕಡಿ ನೋಡಿದ್ದೀರಾ? ಶ್ರೀರಾಮ್ ಅಂಗಡಿ ಓನರ್ ಶ್ರೀರಾಮ್. ಪಕ್ಕ MBA ಸ್ಟೂಡೆಂಟ್ ಅವನು. ನಮ್ಮ ಬ್ಲಾಗಲ್ಲಿ ಪಕ್ಕ ಬರುತ್ತೆ. ಅಲ್ಲಿ ನೋಡಿ ಬ್ಲಾಗಲ್ಲಿ ಕೊಡ್ಬ್ರೋ ಇಲ್ಲಿ ಪೆನ್. ಬರೀ ನಿಮ್ದು ಬ್ರೋ? ನಮ್ದು ಬೇಡ ಬಿಡಿ. ನಮ್ದು ಸುರೇಶ್ ಮೋಟೋ ಟ್ರಿಪ್ MOTO TRIP. ಓಕೆನಾ? ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಕರೆಕ್ಟಾಗಿ ಬಂದಿದೆ. ನಿಮ್ಮದು ಬರೀಬೇಕು ಬ್ರೋ. ಲಿಟ್ರಲಿ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ನ್ಯೂ ಕಮರ್ ನಾವು ಇನ್ನು. ಅದಕ್ಕೋಸ್ಕರ ನಾವು ಲಿಟ್ರಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರುಗಳು ಬರೆದು ಕೊಟ್ಟಿದ್ದೀವಿ. ಯೂಟ್ಯೂಬ್ ಚಾನಲ್ ಎರಡು ಚಾನಲ್ ನೋಡು, ನಿಮ್ಮ ಅಂಗಡಿ ಎಲ್ಲ ಬಂದಿರುತ್ತೆ. ಫುಲ್ ವಿಡಿಯೋ ಮಾಡಿದ್ದೀವಿ. ಕಾಸು ಕೊಟ್ಟೇನಾ? ಆ ಥರ ಇದೆ.